ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಶ್ರೀ ಭಗವತಿ ದೇವಿ ಅಮ್ಮ ಭಗವತಿ ದೇವಿ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ನೆಮ್ಮದಿಯ ಜೀವನ ಆನಂದಿಸಿ. ರಾಮ ಲಕ್ಷ್ಮಣ ಸೀತಾ ಮಾತೆ ಆಂಜನೇಯ ದೇವರು ಕೂಡ ನೆಲೆಸಿದ್ದಾರೆ. ರಾಜಗುರು ಮಹಾರಾಜರ ಅಮೃತ ಹಸ್ತದಿಂದ ರಾಜಗುರು ಲಿಂಗೇಶ್ವರ ದೇವರ ಪ್ರತಿಷ್ಠಾಪನೆ. ಭಕ್ತರ ಕಷ್ಟಗಳನ್ನು ಕರಗಿಸಿ ನೆಮ್ಮದಿ ನೀಡುವ ಜಗನ್ಮಾತೆ ಶ್ರೀ ಭಗವತಿ ದೇವಿ ದರ್ಶನ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಉಯಿಗೊಂಡನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಶ್ರೀ ಭಗವತಿ ದೇವಿ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ದರ್ಶನ ಪಡೆದು ಆಶೀರ್ವಾದ ಪಡೆದರೆ ಸಾಕು. ಬೆಟ್ಟದಂತಹ ಕಷ್ಟಗಳು ಕರಗಿ ನೀರಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನಾಗಸರ್ಪದ ರೂಪದಲ್ಲಿ ಕಾಣಿಸಿಕೊಂಡ ಗ್ರಾಮದ ಜನರಿಗೆ ದೇವಿ ನಂತರ ಇಲ್ಲೇ ನೆಲೆಸಿ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾ ನಂಬಿದವರ ಪಾಲಿಗೆ ಬೆಳಕಾಗಿದ್ದಾಳೆ. ಈ ಕ್ಷೇತ್ರದಲ್ಲಿ ಪ್ರತಿದಿನ ವಿಶೇಷ ಪೂಜೆ ನಡೆಸಲಾಗುವುದು. ಮಂಗಳವಾರ, ಶುಕ್ರವಾರ ಹೋಮ ಹವನ ಯಜ್ಞ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಅನ್ನದಾಸೋಹ ನಡೆಯಲಿದೆ. ಈ ಕ್ಷೇತ್ರದಲ್ಲಿ ರಾಮ ಲಕ್ಷ್ಮಣ ಸೀತಾಮಾತೆ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಅಲ್ಲದೆ ಶ್ರೀ ರಾಜಗುರು ಮಹಾರಾಜರ ಅಮೃತ ಹಸ್ತದಿಂದ ರಾಜಗುರು ಲಿಂಗೇಶ್ವರ ದೇವರನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483122856. ಇದು ಅನ್ನಪೂರ್ಣೇಶ್ವರ ಅಡುಗೆ ಮಾಡುವ ಜಾಗ ಅರ್ಥಾಗ್ತದ. ಇದು ಅಡುಗೆ ಮಾಡುವ ಸ್ಥಳ ಅಂತ ಹೇಳಿದ್ರೆ ಪ್ರಸಾದ ಸ್ವೀಕಾರ ಮಾಡುವ ಸ್ಥಳ ಅನ್ನಪೂರ್ಣೇಶ್ವರಿ ಶಾಲೆ. ಇದನ್ನ ಪ್ರತಿನಿತ್ಯ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಒಂದಲ್ಲ ಒಂದು ರೀತಿ ಭಕ್ತಿಯಿಂದ ಕಾಪಾಡಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಚಂದದಲ್ಲಿ ಇರಬೇಕು ಅಂತ ಹೇಳಿದ್ರೆ ಅಡುಗೆ ಮನೆ, ವೈದ್ಯಕೀಯ ಶಾಲೆ ಅಂತ ಹೇಳಿದ್ರೆ ಎಲ್ಲಾ ಮದ್ದುಗಳು ಇರುವಂತ ಜಾಗ. ಆಗ ಪ್ರತಿನಿತ್ಯ ಇರಬೇಕು. ಇಲ್ಲಿ ಅಮ್ಮ ಅಂದ್ರೆ ಪೂಜೆ ಆಗ್ತದೆ. ಹೆಣ್ಣು ಮಕ್ಕಳಿಗೆ ಒಂದು ಕುಂಕುಮ ಕೊಡೋದು ಪ್ರತಿನಿತ್ಯ. ಯಾಕೆ ಅಂತ ಹೇಳಿದ್ರೆ ಅವರು ಯಾವುದೋ ಒಂದು ಸ್ಥಿತಿಯಲ್ಲಿ ನಮ್ಮನ್ನು ಚಂದದಲ್ಲಿ ಇಡ್ತಾರೆ, ಸ್ವಚ್ಛವಾಗಿ. ಅವ್ರ ಮನಸ್ಸು ಖುಷಿಯಾಗಿ ಸಂತೋಷವಾಗಿದ್ರೆ ನಾವು ಊಟ ಮಾಡುವ ಪ್ರಸಾದವು ಸಹ ಭಕ್ತಿಯಿಂದ ಇರ್ತದೆ, ಆರೋಗ್ಯಕರವಾಗಿರ್ತದೆ. ಅದಕ್ಕಾಗಿ ಪ್ರತಿನಿತ್ಯಲ್ಲಿ ಅನ್ನಪೂರ್ಣೇಶ್ವರಿ ಶಾಲೆಯಲ್ಲಿ ಬೆಳಗ್ಗೆ ಮತ್ತೆ ಸಾಯಂಕಾಲ ಅನ್ನಪೂರ್ಣೇಶ್ವರಿಗೆ ಅನುಷ್ಠಾನ ಆಗ್ತದೆ, ಮತ್ತೆ ಅನ್ನಕ್ಕೆ ಪೂಜೆ ಆಗ್ತದೆ, ಅನ್ನ ಪ್ರಸಾದಕ್ಕೆ. ಜನಗಳಿಗೆ ಗೊತ್ತಿರಲಿಲ್ಲ, ಇಲ್ಲೇ ಗ್ರಾಮದಲ್ಲಿ ಇದ್ದವರಿಗೂ ಇಲ್ಲಿ ಏನು ಎತ್ತ ಅನ್ನೋದೇ ಗೊತ್ತಿರಲಿಲ್ಲ. ಎಷ್ಟೋ ಮಂದಿ ಈಗ ಬರಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿನ ಅನುಭವ ಏನು, ಇಲ್ಲಿನ ವಿಶೇಷತೆ ಏನು ಅಂತ ಅರ್ಥಕೊಂಡಿದ್ದಾರೆ. ಮುಂದೆ ಹೋಗೋರು ಹೋಗ್ತಿದ್ದಾರೆ, ಬಂದು ಅರ್ಧದಲ್ಲಿ ಹೋಗೋರು ಹೋಗ್ತಿದ್ದಾರೆ. ಅದರ ಮಹಿಮೆ, ಅದರ ಅನುಭವ ಗೊತ್ತಿಲ್ಲದೇ ಬಿಡೋರು ಬಿಡ್ತಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ಸೋಲಲ್ಲ, ಯಾವತ್ತೂ ಸೋಲೋದು ಇಲ್ಲ. ಯಾಕಂದ್ರೆ ಅವ್ರ ಹಿಂದೆ ಇರೋದು ಗುರುದೇವರು, ಮತ್ತೆ ಅವ್ರ ಆಶೀರ್ವಾದ ಸದಾ ಎಲ್ರ ಮೇಲೂ ಇರುತ್ತೆ. ಎಲ್ರು ನಂಬಿ ಬಂದ ಜನಕ್ಕೆ ಎಂದೂ ಇಲ್ಲಿ ನೋವು ಮೋಸ ಏನೂ ಆಗೋದಿಲ್ಲ. ಇಲ್ಲಿ ಬಂದವರೆಲ್ಲ ತಮ್ಮ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಪರಿಹರಿಸ್ಕೊ ಹೋಗ್ತಾರೆ. ಯಾವ ಸಮಯದಲ್ಲಿ ಬಂದರೂ ಸಹ ಇಲ್ಲಿ ಅಮ್ಮ ಅವ್ರ ಜೊತೆ ಮಾತಾಡ್ತಾರೆ. ಮತ್ತೆ ಇಲ್ಲಿಂದ ಒಂದು ಊಟ ಪ್ರಸಾದ ಸಿಗುತ್ತೆ. ಯಾವಾಗ ಬಂದ್ರು, ಮಧ್ಯರಾತ್ರಿ ಬಂದರೂ ಸಹ ಅಮ್ಮ ನಿಮ್ಮ ಜೊತೆ ಮಾತಾಡ್ತಾರೆ. ಓಂ ಗುರುವೇ ಶರಣಂ. ಬಂದಾಗಿದ್ದಾರೆ ನಮಗೆ ಮಕ್ಕಳು ಹುಟ್ಟಿಲ್ಲ, ಸೊಸೆಗೆ 6 ವರ್ಷದಿಂದ. ಈಗ ಇಲ್ಲಿಗೆ ಬಂದಿದ ಮೇಲೆ ಮಕ್ಕಳಾಗಿದ್ದಾರೆ. ನಮಗೂ ಒಳ್ಳೆಯದಾಗಿದೆ. ನಮಗೂ ಕಾಲು ಕೈ ನೋವು ಎಲ್ಲ ಚೆನ್ನಾಗಾಗಿದೆ. ಎಲ್ಲಿಂದ ಬಂದಿರೋದು? ನಾವು ಉಂಡಿಮಲ್ರಿ. ಎಷ್ಟು ದಿವಸದಿಂದ ಬರ್ತಿರೋದು? ನಾವು 3 ವರ್ಷದಿಂದ ಬಂದಿದ್ದೀವಿ. ಇಲ್ಲಿ ಒಂದು ಹುತ್ತ ಇತ್ತಲ್ಲ, ಅಲ್ಲಿಗೆ ಪೂಜೆ ಮಾಡ್ತಾಯಿದ್ದೋ. ಅದು ದೇವಸ್ಥಾನ ಕಟ್ಟು ಈಗ ಎಲ್ಲ ಜನ ಗೊತ್ತವ್ರೆ, ಭಕ್ತಾದಿಗಳು ಎಲ್ಲ ಒಳ್ಳೆಯದಾಗಿದೆ. ನಾನು ಕನ್ನಂಬಲ ಗುರುವೇ ಶರಣ. ನಮ್ಮೂರು ಇದು ಇಲ್ಲಿ ದೇವಸ್ಥಾನ ಓಪನ್ ಆಗಿ 24 ಅಮ್ಮ ದೈವವಾಣಿ ನುಡಿಯೋದು 24 ವರ್ಷದಿಂದ ನುಡಿದೈತೆ ಅಮ್ಮ. ಎಲ್ರಿಗೂ ಒಳ್ಳೆಯದಾಗೈತೆ, ಎಲ್ರಿಗೂ ಸತ್ಯ. ನಿಜವಾದ ಸತ್ಯ ಅಂದರೆ ಕಷ್ಟ, ಯಾರು ಕಷ್ಟ